ಸಿಂಹಾಸನವನ್ನ ಸ್ವೀಕರಿಸಿದ ಅಶೋಕ ರಾಜ್ಯವನ್ನು ಮತ್ತು ಅದರ ರಾಜ್ಯಭಾರ ಅವನ ಕೈಯಲ್ಲಿ ಬರುತ್ತೆ. ಅವನ ಬುದ್ಧಿಶಕ್ತಿಯ ಜೊತೆಗೆ ತನ್ನ ಬಲದ ಜೊತೆಗೆ ಯುದ್ಧಗಳನ್ನ ಆರಂಭಿಸ್ತಾನೆ. ಆರಂಭಿಕವಾಗಿ 8 ವರ್ಷಗಳ ಕಾಲ ಅನೇಕ ಸಾಮ್ರಾಜ್ಯಗಳನ್ನ ಗೆಲ್ತಾನೆ. ಪ್ರತಿ ಯುದ್ಧದಲ್ಲಿ ಅವನು ಜಯಿಸುತ್ತಿದ್ದನು, ರಾಜ್ಯ ವಿಸ್ತಾರ ಮಾಡಿಕೊಳ್ಳುತ್ತಿದ್ದನು. ಅವನ ಹೆಸರು ಕೇಳಿದರೆ ಭಯ ಪಡ್ತಿದ್ರು. ಅವನ ಸೈನ್ಯ ಬಿರುಗಾಳಿಯಂತೆ ಚಲಿಸುತ್ತಿತ್ತು. ಆದ್ರೆ ಆ ಗಮನ ಒಂದು ಶಕ್ತಿಶಾಲಿ ರಾಜ್ಯದೆಡೆಗೆ ಬಿತ್ತು, ಅದುವೇ ಕಳಿಂಗ. ಈ ಕಳಿಂಗ ರಾಜ್ಯವು ಸ್ವತಂತ್ರ ರಾಜ್ಯವಾಗಿತ್ತು. ಆದ್ದರಿಂದ ಇದನ್ನು ಜಯಿಸಿದರೆ ಮೌರ್ಯ ಸಾಮ್ರಾಜ್ಯ ಇನ್ನಷ್ಟು ಬಲವಾಗುತ್ತದೆ ಎಂದು ಅಶೋಕ ನಿರ್ಧರಿಸುತ್ತಾನೆ. ಇನ್ನೇನು ಯುದ್ಧ ಶುರುವಾಯಿತು. ಅಶೋಕನ ದೊಡ್ಡ ಸೇನೆ ಕಳಿಂಗದ ಮೇಲೆ ದಾಳಿ ಮಾಡುತ್ತೆ. ಭೀಕರವಾಗಿ ಯುದ್ಧವೂ ಸಹ ನಡೆಯುತ್ತೆ. ಆದರೆ ಆ ಸೈನಿಕರ ಕೂಗು, ಕತ್ತಿಗಳ ಘರ್ಷಣೆ, ರಕ್ತಪಾತ ಎಲ್ಲೆಡೆ ನೋಡಿದರೂ ಆ ಯುದ್ಧಗಳ ಭೀಕರ ದೃಶ್ಯಗಳು ಕಡೆಗೆ ಅಶೋಕನ ಗಮನ ಸೆಳೆಯುತ್ತದೆ. ಅಶೋಕ ಯುದ್ಧದಲ್ಲಿ ಜಯ ಸಾಧಿಸುತ್ತಾನೆ. ಕಳಿಂಗ ಮೌರ್ಯ ಸಾಮ್ರಾಜ್ಯದ ಅಧೀನಕ್ಕೂ ಸಹ ಬರುತ್ತದೆ. ಆದ್ರೆ ಆ ಯುದ್ಧ ಮುಗಿದ ನಂತರ ಯುದ್ಧ ಭೂಮಿಯನ್ನು ನೋಡಲು ಹೋದಾಗ ಅಶೋಕ ಮತ್ತೆ ಕಂಡಿದ್ದು ಸಾವಿರಾರು ಶವಗಳು, ಗಾಯಗೊಂಡ ಸೈನಿಕರ ತಮ್ಮ ಕುಟುಂಬಗಳ ರೋದನೆ. ಆ ದೃಶ್ಯಗಳನ್ನು ನೋಡಿ ಅಶೋಕನ ಹೃದಯ ಕಲಕುತ್ತದೆ. ಅವನ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಉಂಟು ಮಾಡುತ್ತದೆ. ಈ ಯುದ್ಧದಿಂದ ನನಗೆ ವಿಜಯ ದೊರಕಿಲ್ಲ, ವಿನಾಶ ದೊರಕಿದೆ ಎಂದು ಅರ್ಥ ಮಾಡಿಕೊಳ್ತಾನೆ.